ಪ್ರೀತಿಯೇ ಸರಿ. ನನ್ನ ಜೀವನದಲ್ಲಿ ನನಗೆ ಸಿಕ್ಕಿರೋ ದೊಡ್ಡ ಉಡುಗೊರೆ ಅಂದರೆ ಅದು ನೀನೇ. ನಿನ್ನ ಪ್ರೀತಿನ ಪಡ್ಕೊಂಡಿರೋ ನಾನು ಯಾವತ್ತೂ ಪುಣ್ಯವಂತ ಅಂತಲೇ ಫೀಲ್ ಮಾಡ್ತೀನಿ. ಆದರೆ ಈ ಪ್ರೇಮಿಗಳ ದಿನದಲ್ಲಿ ನಾನು ನಿನಗೆ ಏನು ಕೊಡಬೇಕು ಅಂತ ಯೋಚನೆ ಮಾಡುವಾಗ ಸಂಧ್ಯಾ ಕೊಡು ಅದನ್ನ. ಏನು ಸಿರಿ ಇದು? ಯಾವುದೋ ಲೆಟರ್ ಓದ್ತಾ ಇದ್ದೆ. ಇನ್ಸ್ಟಾಗ್ರಾಮು ವಾಟ್ಸಪ್ಪು ಇರೋ ಕಾಲದಲ್ಲಿ ಪ್ರೇಮ ಪತ್ರ ಬರೆಯೋ ಪ್ರೇಮಿಗಳು ಇದ್ದಾರಾ ಅಂತ ಅಣ್ಣ ನಾನು ಏನೋ ಅಂದ್ಕೊಂಡಿದ್ದೆ. ಆದರೆ ತಾಳಿ ಕಟ್ಟಿರೋ ಹೆಂಡತಿಗೆ ಪ್ರೇಮ ಪತ್ರ ಬರೆಯೋ ರಸಿಕಾ ಅಂತ ಗೊತ್ತಿರಲಿಲ್ಲ. ಯಾಕೆ ಬರಿಬಾರ್ದು? ತಾಳಿ ಕಟ್ಟದ ಮಾತ್ರಕ್ಕೆ ಪ್ರೀತಿ ಪ್ರೇಮ ಎಲ್ಲ ಕಡಿಮೆ ಆಗ್ಬಿಡತ್ತಾ? ನಾವಿಬ್ರು ಈಗಲೂ ಲವರ್ಸ್. ನಿಮ್ಮಂಥ ಲವರ್ಸ್ಗಳನ್ನ ನೋಡೋದೇ ಒಂಥರ ಖುಷಿ. ಅದರಲ್ಲೂ ಇಂಥ ಲವ್ ಲೆಟರ್ಗಳನ್ನ ಓದೋದ್ರಲ್ಲಿ ಒಂಥರ ಮಜಾ ಇದೆ. ಸಂಧ್ಯಾ ಲೆಟರ್ ಕೊಟ್ಬಿಡು. ಇಲ್ಲ, ಇದರಲ್ಲಿ ಏನಿದೆ ಅಂತ ನಾನು ಓದಿದ ಮೇಲೇ ನಿನಗೆ ಕೊಡೋದು. ಏನು ಉಡುಗೊರೆ ಕೊಡಬೇಕು ಅಂತ ಯೋಚನೆ ಮಾಡ್ತಿರುವಾಗ ನನ್ನ ಮುದ್ದು ಹೆಂಡತಿ ಮುಖ ನೆನಪಾಗಿ ಹೃದಯದ ಬಡಿತ ಹೆಚ್ಚಾಗಿ ಮನಸ್ಸಿನ ಮಾತುಗಳನ್ನ ಈ ಪತ್ರದ ಮೂಲಕ ಬರಿಬೇಕು ಅಂದ್ಕೊಂಡೆ. ಅಯ್ಯಯ್ಯೋ, ಇದೆಲ್ಲ ಮನಸ್ಸಿನ ಮಾತುಗಳಂತೆ. ಬೇರೆಯವ್ರ ಮನಸ್ಸಿನ ಮಾತುಗಳನ್ನ ನಾನಂತೂ ಕದ್ದು ಓದಲ್ಲಪ್ಪ. ನಿಮ್ಮಿಬ್ರು ಮನಸ್ಸಿನ ಮಾತುಗಳು ನಿಮ್ಮಿಬ್ರು ಮಧ್ಯದಲ್ಲೇ ಇರಲಿ. ನಿಮ್ಮ ಪ್ರೀತಿ ಮೇಲೆ ಯಾವ ಕೆಟ್ಟ ದೃಷ್ಟಿನೂ ಬೀಳದೆ ಇರಲಿ. ತಗೋ, ಅಣ್ಣ ಆದಷ್ಟು ಬೇಗ ಮನೆಗೆ ಬರಲಿ. ನಾನು ಅದಕ್ಕೋಸ್ಕರನೇ ಕಾಯ್ತಾ ಇದ್ದೀನಿ ಸಂಧ್ಯಾ. ಮಾವ ಫೋನ್ ಮಾಡಿದ್ರು, ಅವರು ಸಮರ್ಥ ಬಿಲ್ಗೆಲ್ಲ ಅರೇಂಜ್ ಮಾಡಿದಾರಂತೆ. ಹಾಗಿದ್ರೆ ಅಣ್ಣ ಸದ್ಯದಲ್ಲೇ ಮನೆಗೆ ಬರ್ತಾನೆ ಅಂತ ಆಯಿತು. ಅಣ್ಣ ಯಾವ ತಪ್ಪು ಮಾಡಿಲ್ಲ. ಅವನಿಗೆ ಖಂಡಿತ ಬೇಲ್ ಸಿಕ್ಕೇ ಸಿಗುತ್ತೆ. ಅದರಲ್ಲೂ ಆ ಮನೆಯವರು ಅಣ್ಣನ ಆಚೆ ಕರ್ಕೊಂಬರೋಕ್ಕೆ ಹೋರಾಟನೇ ಮಾಡ್ತಿದ್ದಾರೆ. ಅವ್ರ ಹೋರಾಟಕ್ಕೂ ಜಯ ಸಿಗುತ್ತೆ. ಯೋಚನೆ ಮಾಡಬೇಡ. ಈ ಮನಸ್ಸಿನ ಮಾತುಗಳನ್ನ ನೇರವಾಗಿ ಕೇಳುವಂಥ ಕಾಲ ಹತ್ರನೇ ಬರ್ತಿದೆ. ಸರಿ, ಈಗ ನೀನುಂಟು, ನೀನಿನ ಲವ್ ಲೆಟರ್ ಉಂಟು. ನಾನಂತೂ ಡಿಸ್ಟರ್ಬ್ ಮಾಡಲ್ಲ. ಎಂಜಾಯ್. ತರ್ಲೆ. ಅಪ್ಪ, ಇಲ್ಲಿಗೆ ಯಾಕೆ ಕರ್ಕೊಂಬಂದ್ರಿ? ಆಕ್ಸಿಡೆಂಟ್ ಆಗಿರೋ ಜಾಗ ಬಿಟ್ಟು ಬೇರೆಲ್ಲೂ ಸಾಕ್ಷಿಗಳು ಸಿಗೋದಿಲ್ಲ ಅವಿ. ನನಗೆ ಅರ್ಥ ಆಗಲಿಲ್ಲಪ್ಪ. ನೋಡು, ನಾವು ಬರೀ CCTV ಫುಟೇಜ್ ನಂಬ್ಕೊಂಡು ಸಾಕ್ಷಿಗಳನ್ನು ಹುಡ್ಕೋಕ್ಕಾಗೋದಿಲ್ಲ. ಇಲ್ಲಿ ಸುತ್ತಮುತ್ತ ಮನೆಗಳಿದ್ದಾವೆ, ಅಲ್ಲಿ ಯಾರಾದರೂ ಇದ್ದೇ ಇರ್ತಾರೆ. ಆಕ್ಸಿಡೆಂಟ್ ಆದಾಗ ಯಾರಾದರೂ ನೋಡಿರ್ಲೂಬಹುದಲ್ವಾ? ಅದಕ್ಕೆ ಹಗಲಲ್ಲೇ ಬಂದು ಇಲ್ಲಿರೋ ಮನೆಯವ್ರನ್ನ ವಿಚಾರಿಸ್ಬೋದಲ್ವಾ? ನನಗೇನು ಅನಿಸ್ತಿದೆ ಅಂದರೆ, ಆಕ್ಸಿಡೆಂಟ್ ನಡೆದ ಹೊತ್ತಲ್ಲಿ, ಅಂದರೆ ಈ ಹೊತ್ತಲ್ಲೇ ನಾವು ಇಲ್ಲಿಗೆ ಬಂದರೆ ಆಕ್ಸಿಡೆಂಟನ್ನು ನೋಡಿರೋರು ಯಾರಾದರೂ ಸಿಗ್ಬೋದೇನೋ ಅಂತ. ಸಿಗಲಿಲ್ಲ ಅಂದರೆ ಆಮೇಲೆ ಮನೆಗೆ ಹೋಗಿ ನೋಡೋಣ. ಅಪ್ಪ, ಇದೆಲ್ಲ ವರ್ಕ್ ಆಗತ್ತೆ ಅಂತೀರ? ನನಗೇನೋ ಆಗುತ್ತೆ ಅನ್ನಿಸ್ತಾ ಇದೆ. ಸರಿ ಅಪ್ಪ, ವೇಟ್ ಮಾಡೋಣ. ನನ್ನ ಮನಸ್ಸನ್ನು ನೀನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ಅಂತ ನನಗೆ ಗೊತ್ತು. ಆದರೆ ಇಂಥ ಪರಿಸ್ಥಿತಿಲಿ ನಿನ್ನ ಮನಸ್ಸನ್ನು ನಾನು ಅರ್ಥ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ನಿನ್ನ ಜೊತೆ ನಾನು ಇರೋಕ್ಕೂ ಆಗ್ತಿಲ್ಲ. ನಿಧಿನ ಕಾಪಾಡೋದಕ್ಕೋಸ್ಕರ ನಾನು ಅರೆಸ್ಟ್ ಆದೆ. ಆದರೆ ಅದಕ್ಕೂ ಮುಂಚೆ ನಾನು ನಿನ್ನನ್ನು ಒಂದು ಮಾತಾದರೂ ಕೇಳಬೇಕಾಗಿತ್ತು. ಯಾಕೆಂದರೆ ನನಗೆ ಗೊತ್ತು, ನಾನು ನಿನ್ನ ಸ್ವತ್ತು. ನಿನ್ನನ್ನು ಕೇಳದೆ ನನ್ನ ನಿರ್ಧಾರನ ತಗೊಂಡಿದ್ದಕ್ಕೆ ನನಗೆ ಈಗಲೂ ಬೇಜಾರಿದೆ. ಆದರೂ ನನ್ನ ಮುದ್ದು ಹೆಂಡತಿ ನನ್ನನ್ನು ಕ್ಷಮಿಸ್ತಾಳೆ ಅನ್ನೋ ನಂಬಿಕೆನೂ ಇದೆ. ನಿನ್ನ ಜೊತೆ ಕಳೆದ ಪ್ರತಿ ಕ್ಷಣಗಳನ್ನು ನಾನಿಲ್ಲಿ ನೆನಪು ಮಾಡ್ಕೋತಾ ಇರ್ತೀನಿ. ನನ್ನ ಹೃದಯದ ಮೇಲೆ ಕೈ ಇಟ್ಟಾಗೆಲ್ಲ ನೀನು ಕೈ ಹಿಡ್ದು ನಿಂತಿದ್ಯೋನೋ ಅಂತ ಅನಿಸುತ್ತೆ. ನನ್ನ ಪಾಲ್ಗೆ ಪ್ರೀತಿ ಅಂದರೆ ಅದು ನಿನ್ನ ಹೆಸರಷ್ಟೇ. ನಿನ್ನ ಪ್ರೀತಿ ಏನು, ನಿನ್ನ ಮನಸ್ಸೇನು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು ಸಮರ್ಥ. ಆದರೆ ಇಂಥ ಪರಿಸ್ಥಿತಿನಲ್ಲಿ ನಿನ್ನ ಸರಿಗೆ ಅರ್ಥ ಮಾಡ್ಕೊಳ್ದೆ ತಪ್ಪು ತಿಳ್ಕೊಂಡಿದ್ದಕ್ಕೆ ನಾನು ನಿನ್ನ ಕ್ಷಮೆ ಕೇಳಬೇಕು. ನಿನ್ನಂಥ ಗಂಡನ ಪಡೆಯೋದಕ್ಕೆ
ಅದು ಎಷ್ಟು ಸಾವಿರ ಜನ್ಮದ ಪುಣ್ಯ ಮಾಡಿದ್ನು. ನನಗೆ ಎಷ್ಟೇ ಜನ್ಮ ಇದ್ರೂ ಎಲ್ಲ ಜನ್ಮದಲ್ಲೂ ನೀನೇ ನನ್ನ ಗಂಡನಾಗಿ ಬರಬೇಕು. ಐ ಲವ್ ಯು ಸಿರಿ. ಐ ಲವ್ ಯು ಟು ಸಮರ್ಥ. ನೀನು ಬರೋ ದಾರಿನ ಕಾಯ್ತಾ ಇರ್ತೀನಿ. ಬೇಗ ಬಂದ್ಬಿಡು. ಅಪ್ಪ, ರಾತ್ರಿ 12:30 ಆಯಿತು, ಈ ಕಡೆ ಯಾರೂ ಸುಳಿತಿಲ್ಲ. ನಾ ಹೊರಡನ್ವಾ? ನಿಂತ್ಕೊ ನಿಂತ್ಕೊ ನಿಂತ್ಕೊ. ಸರ್ ಏನಾಗ್ಬೇಕು ಸರ್? ಕಾರ್ ಕೆಟ್ಟೋಗಿದೆಯಾ ಸರ್? ಸರ್ ಈ ರಸ್ತೆ ಸರಿಗಿಲ್ಲ ಸರ್, ಆಕ್ಸಿಡೆಂಟ್ಗಳಾಗುತ್ತೆ. ತುಂಬ ಹೊತ್ತು ಇರಬೇಡಿ, ಹೋಗ್ಬೇಡಿ ಸರ್. ಏನು ಹೇಳ್ತಿದ್ದೀರಾ ನೀವು? ಈ ರೂಟ್ ಸರಿ ಇಲ್ವಾ? ಅಂಥದ್ದೇನಾಯಿತು? ಅದನ್ನ ಯಾಕೆ ಕೇಳ್ತೀರಾ ಸರ್? ಇತ್ತೀಚೆಗೆ ಒಂದು ಆಕ್ಸಿಡೆಂಟ್ ಆಗಿ ಒಬ್ಬರು ಸ್ಪಾಟಲ್ಲೇ ಔಟು. ಆ ಆಕ್ಸಿಡೆಂಟ್ ಯಾವತ್ತಾಗಿದ್ದು ಅಂತ ಗೊತ್ತಾ ನಿಮಗೆ? ಯಾವತ್ತು ಅಂತ ಗೊತ್ತಿಲ್ಲ ಸರ್, ಆದರೆ ಆಕ್ಸಿಡೆಂಟ್ ಆಗಿದ್ದು ಮಾತ್ರ ನಿಜ. ನೀವು ಒಬ್ಬರು ಸ್ಪಾಟಲ್ಲಿ ಹೋಗ್ಬಿಟ್ರು ಅಂತ ಹೇಳಿದ್ರಲ್ಲ, ಅವರು ವಯಸ್ಸಾಗಿರೋರಲ್ವಾ? ಹೌದು ಸರ್, ಇಬ್ಬರು ಮುದುಕರು ಪಾಪ ಎಲ್ಲೋಗಿದ್ರೋ ಏನೋ. ನೀವು ಆ ಆಕ್ಸಿಡೆಂಟ್ ಆದಾಗ ನೋಡಿದ್ರಾ ಅಥವಾ ಆದ್ಮೇಲೆ ನೋಡಿದ್ರಾ? ಅದಿರಲಿ, ಅದ್ರ ಬಗ್ಗೆ ನೀವ್ಯಾಕೆ ಕೇಳ್ತಿದ್ದೀರಾ? ನೀವು ಪೊಲೀಸ್ ಅವರ ಅಥವಾ ಅವ್ರ ಸಂಬಂಧಿಕರ ಸರ್? ಹೌದು, ನಾವ್ರ ಸಂಬಂಧಿಕರೇ. ನೀವು ಆ ಆಕ್ಸಿಡೆಂಟ್ ನೋಡಿದ್ದೀರಾ? ಅದ್ರ ಬಗ್ಗೆ ನಿಮ್ಗೆ ಏನಾದರೂ ಗೊತ್ತಿದ್ರೆ ಪ್ಲೀಸ್ ಹೇಳಿ. ಏನಾಯಿತು? ನೀವು ಆಕ್ಸಿಡೆಂಟ್ ನೋಡಿದ್ರಾ? ಹೌದು ಸರ್, ನೋಡಿದೆ. ಇನ್ನು ಕಣ್ಣು ಕಟ್ಟಾಗಿದೆ ಸರ್. ಒಂದು ಕಾರ್ ಬಂದು ಆ ಮುದುಕರಿಗೆ ಡಿಕ್ಕಿ ಹೊಡಿತು. ಅದಾಗ್ತಿದ್ದಂಗೆ ಇನ್ನೊಂದು ಕಾರ್ ಬಂತು. ಆ ಕಾರ್ ಅಲ್ಲಿ ನಿಲ್ಲೇ ಇಲ್ಲ, ತಕ್ಷಣ ಹೊರಟೋಯ್ತು. ಆಮೇಲೆ ಏನಾಯಿತು? ನಾನೇ ಆಮೇಲೆ ಆಂಬ್ಯುಲೆನ್ಸ್ ಕಾಲ್ ಮಾಡಿದೆ. ಅಪ್ಪ, ಇವ್ರ ಸ್ಟೇಟ್ಮೆಂಟು ನಮಗೆ ತುಂಬ ಉಪಯೋಗ ಆಗುತ್ತೆ. ಈ ಕೇಸಲ್ಲಿ ಇವ್ರ ಸ್ಟೇಟ್ಮೆಂಟು ದೊಡ್ಡ ಸಾಕ್ಷಿ ಆಗುತ್ತೆ. ನಾನು ಈಗಲೇ ಇನ್ಸ್ಪೆಕ್ಟರ್ ಕಾಲ್ ಮಾಡ್ತೀನಿ. ಸಂಬಂಧಿಕರು ಅಂತ ಏನೋ ಸಹಾಯ ಮಾಡಕ್ಕೆ ಬಂದರೆ ನನ್ನನ್ನೇ ಪೊಲೀಸರಿಗೆ ಹಿಡ್ಕೊಡ್ತೀರಾ? ಅಯ್ಯೋ, ನಿಮ್ಮ ಸಾಹಸನೇ ಬೇಡ, ಹೋಗಿ ಸರ್. ಇರಿ ನೋಡಿ, ನಿಮ್ಮನ್ನು ಪೊಲೀಸ್ ಹಿಡ್ಕೊಡಲ್ಲ, ಬರೀ ಸ್ಟೇಟ್ಮೆಂಟ್ ಅಷ್ಟೇ. ಓಕೆ? ಅಯ್ಯೋ, ಈ ಪೊಲೀಸು ಕೇಸು ಎಲ್ಲ ಅಲಿಯಕ್ಕಾಗಲ್ಲ. ಬರ್ತೀನಿ ಸರ್, ನಿಮ್ಮ ಸಾಹಸ ಬೇಡ. ಬರ್ತೀನಿ ಸರ್. ಮಾಧವ್ ಅವ್ರು ಇನ್ನೂ ಯಾಕೆ ಬಂದಿಲ್ಲ? ಕಾಲು ಕನೆಕ್ಟ್ ಆಗ್ತಾ ಇಲ್ಲ. ಎಲ್ಲಿಗೆ ಹೋಗಿರ್ಬೋದು? ಅವಿನೂ ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಏನಾಗಿರ್ಬೋದು? ಏನು ಗಂಡನಿಗೂ ಮಗನಿಗೂ ಕಾಯ್ತಾ ಇದೆಯಾ? ಪಾಪ ಅವರು ರವೀಂದ್ರನ್ ಹಾಗೆ ಎಲ್ಲಾದರೂ ಅವ್ರಿಗೆ ಎಳ್ಳಷ್ಟು ಪೆಟ್ಟಾದರೂ ನಾನು ಸುಮ್ಮನಿರಲ್ಲ. ಅರೆರೇ, ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತಿದ್ಯಾ ತುಳಸಿ? ನಾನಿನ್ನೂ ಅವ್ರಿಗೇನು ಮಾಡೇ ಇಲ್ಲ. ಮಾಡಿದ್ರೆ ಹೇಗಿರುತ್ತೆ ಅಂತ ಹೇಳಿದೆ ಅಷ್ಟೆ. ನನ್ನನ್ನು ಪೊಲೀಸ್ನವರು ಬರೀ ಎನ್ಕ್ವೈರಿಗೆ ಕರೆದಿದ್ದಕ್ಕೆ ನೀನೆಷ್ಟು ಖುಷಿಪಟ್ಟೆ? ನಾನು ಭಯ ಪಟ್ಕೊಂಡು ಹೆದರಿ ನಡುಗ್ತೀನೇನೋ ಅಂದ್ಕೊಂಡೆ. ಆದರೆ ಅದನ್ನೆಲ್ಲ ಹೇಗೆ ಫೇಸ್ ಮಾಡಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿತ್ತು. ಆ ರೀತಿ ಫೇಸ್ ಮಾಡಿದ್ದು ಆಯಿತು. ಆದರೆ ನನಗಾಗ್ತಿರೋ ಖುಷಿ ಏನು ಗೊತ್ತಾ? ನಿನ್ನ ಮಗ ಯಾವ ತಪ್ಪು ಮಾಡದೆ ಶಿಕ್ಷೆ ಅನುಭವಿಸಿದ್ನಲ್ಲ, ಅದು ನನ್ನ ಗೆಲುವು. ಇಷ್ಟು ಮಾತ್ರ ಅಲ್ಲ, ಅವನು ಸಾಯೋವರೆಗೂ ಜೈಲಲ್ಲೇ ಕೊಡಿಬೇಕು. ಹಾಗೆ ಮಾಡ್ತೀನಿ. ಭ್ರಮೇಲಿದ್ಯಾ ನೀನು? ತಪ್ಪು ಮಾಡಿಲ್ದೇ ಇರೋ ನನ್ನ ಮಗ ಖಂಡಿತ ಆಚೆ ಬರ್ತಾನೆ. ತಪ್ಪು ಮಾಡಿರೋರಿಗೆ ಶಿಕ್ಷೆ ಆಗೇ ಆಗತ್ತೆ. ಇದೆಲ್ಲ ಮಾತಾಡೋದಕ್ಕೆ ಚಂದ ಅಷ್ಟೆ. ನಿನ್ನ ಗಂಡನೂ ಮಕ್ಕಳು ಸಮರ್ಥನ ಬಿಡಿಸೋಕೆ ಒದ್ದಾಡ್ತಿದ್ದಾರೆ. ಅದಕ್ಕೆ ಇಷ್ಟೊತ್ತಾದರೂ ಮನೆಗೆ ಬಂದಿಲ್ಲ. ನೀನು ಅಂದ್ಕೊಂಡ ಹಾಗೆ ಕಾರೇನೋ ಸಿಕ್ತು, ಆದರೆ ಅಪರಾಧಿಗಳು ಸಿಗಲಿಲ್ಲ. ಕೋರ್ಟ್ ಕೊಟ್ಟಿರೋ ಟೈಮ್ ಒಳಗೆ ಅಪರಾಧಿಗಳನ್ನ ಹುಡುಕಿ ಕೊಡದೇ ಇದ್ದರೆ ನಿನ್ನ ಮಗನೇ ಅಪರಾಧಿ ಅಂತ ತೀರ್ಮಾನ ಆಗತ್ತೆ.
ಅಲ್ಲಿ ನಿನ್ನ ಮಗನಿಗೆ ಶಿಕ್ಷೆ ಆಗ್ತಿದ್ರೆ ಇಲ್ಲಿ ನಿನ್ನ ಗಂಡ ಇನ್ನಿಬ್ಬರು ಮಕ್ಕಳಿಗೆ ಬೇರೆ ಥರನೇ ಗತಿ ಕಾಣಿಸ್ತೀನಿ. ಆಮೇಲೆ ನಿನ್ನ ಗಂಡ ಮಕ್ಕಳ ಫೋಟೋ ಮುಂದೆ ದೀಪ ಹಚ್ಚೋಕ್ಕೆ ರೆಡಿಯಾಗ. ತಾಯಿ ಶಕ್ತಿ ಏನು ಅನ್ನೋದು ನಿನಗೆ ಗೊತ್ತಿಲ್ಲ ಅನ್ಸುತ್ತೆ. ದುಷ್ಟತನ ಸ್ವಲ್ಪ ದಿನ ಮೆರಿಬೋದು ಅಷ್ಟೇ, ಆದ್ರ ಕಡೆಗೆ ಸುಟ್ಟು ಬೂದಿ ಆಗಲೇಬೇಕು. ನಾನು ನನ್ನ ಮಕ್ಕಳ ಮೇಲೆ ಇಟ್ಟಿರೋ ಪ್ರೀತಿ ನಿಜಾನೇ ಆದರೆ ಅವ್ರಿಗೆಲ್ಲ ಒಳ್ಳೆಯದೇ ಆಗುತ್ತೆ. ನನ್ನ ಮಗ ನಿರಪರಾಧಿಯಾಗಿ ಆಚೆ ಬಂದೇ ಬರ್ತಾನೆ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗೇ ಆಗತ್ತೆ. ಈ ಮಾತಿಗೆ ನನ್ನ ದೇವ್ರ ಮೇಲಿರೋ ನಂಬಿಕೆನೇ ಸಾಕ್ಷಿ. ಏನಾಯ್ತು ರೀ, ಸಿಕ್ಕದ? ಇಲ್ಲಪ್ಪ, ಸಿಗಲಿಲ್ಲ. ಪರವಾಗಿಲ್ಲ ಬಿಡಿ. ಸಿಕ್ಕಿಲ್ಲ ಅಂತಿದ್ಯಾ, ನಗ್ತಾ ಇದೆಯಾ? ನಾನು ನಿಮ್ಮ ಮಗ ಅಪ್ಪ. ನೀವು ಮಧ್ಯರಾತ್ರಿಯಲ್ಲಿ ಆಕ್ಸಿಡೆಂಟ್ ನೋಡಿರೋರು ಯಾರಾದರೂ ಸಿಗ್ತಾರಂತ ಬಂದ್ರಿ. ನಾನು ಆ ವ್ಯಕ್ತಿ ಮಾತಾಡೋದನ್ನೆಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ವಾವ್, ಗ್ರೇಟ್. ಇಲ್ಲಿ ರೆಕಾರ್ಡ್ ಮಾಡಿರೋ ವಿಡಿಯೋ ತೋರಿಸು. ರೆಕಾರ್ಡೇನೋ ಆಗಿದೆ ಅಪ್ಪ, ಆದರೆ ಅವ್ನಿಗೆ ಎಲ್ಲಿ ಡೌಟ್ ಬರುತ್ತೋ ಅಂತ ನಾನು ಕೈ ಅಡ್ಡ ಇಟ್ಟಿದ್ದೆ. ಅದು ಲೆನ್ಸ್ ಕವರ್ ಮಾಡಿಬಿಟ್ಟಿದೆ. ಆದರೆ ಆಡಿಯೋ ರೆಕಾರ್ಡ್ ಆಗಿದೆ. ನಾನು ಆಲ್ರೆಡಿ ಅದನ್ನು ಇನ್ಸ್ಪೆಕ್ಟರ್ ಕಳ್ಸಾಯ್ತು. ವೆರಿ ಗುಡ್ ಅವಿ. ಅಪ್ಪ, ನಾಳೆ ಈ ಸಾಕ್ಷಿನೂ ಇನ್ಸ್ಪೆಕ್ಟರ್ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರಂತೆ. ನಾಳೆ ಜಡ್ಜ್ಮೆಂಟ್ ಇದೆ. ಸಮರ್ಥಕ್ಕೆ ಬೇಲ್ ಸಿಗುತ್ತೋ ಇಲ್ವೋ ನೋಡಬೇಕು. ನಮಗೆ ಕೋರ್ಟ್ ಕೊಟ್ಟಿರೋ ಟೈಮಲ್ಲಿ ಅಪರಾಧಿ ಯಾರು ಅನ್ನೋದು ಗೊತ್ತಾಗಬೇಕು. ನಿಧಿ ಆಕ್ಸಿಡೆಂಟ್ ಮಾಡಿಲ್ಲ ಅನ್ನೋದಕ್ಕೆ ಸಾಕ್ಷಿ ಸಿಗಬೇಕು. ಹೌದಪ್ಪ, ಅಮ್ಮ ಯಾವಾಗಲೂ ಹೇಳ್ತಿದ್ರು, ದೇವರು ಒಳ್ಳೆಯವ್ರಿಗೆ ಪರೀಕ್ಷೆ ಕೊಡ್ತಾನಂತೆ. ಇದು ದೇವರು ನಮ್ಗೆ ಕೊಟ್ಟಿರೋ ಪರೀಕ್ಷೆ. ನಾವು ಧೈರ್ಯವಾಗಿ ಈ ಪರೀಕ್ಷೆನ ಎದುರಿಸೋಣ. ನಾವು ಗೆದ್ದೇ ಗೆಲ್ತೀವಿ ಅನ್ನೋ ನಂಬಿಕೆ ನನಗಿದೆ. ದೇವರಿದ್ದಾನೆ. ಸರಿ, ಹೊರಡೋಣ. ಅಮ್ಮ ಅಮ್ಮ ಈಗ ಬರ್ತಿದ್ರೆ ಬಿಡಿ ಅದನ್ನ, ಬಿಡಿ. ಇಲ್ಲ ಪೂರ್ಣಿ, ನನ್ನ ಮಗ ಬಿಡುಗಡೆ ಆಗಿ ಬರಬೇಕು. ಯಾಕೆಂದ್ರೆ ಅವನು ಯಾವ ತಪ್ಪು ಮಾಡಿಲ್ಲ. ಅದಕ್ಕೆ ಆ ದೇವರೇ ಸಾಕ್ಷಿ. ಇದು ಆ ದೇವ್ರಿಗೋಸ್ಕರ. ಅಮ್ಮ, ಸಮರ್ಥ್ ಖಂಡಿತ ಬಿಡುಗಡೆ ಆಗ್ತಾರಂತೆ. ಈಗಷ್ಟೇ ಅವಿ ಫೋನ್ ಮಾಡಿದ್ರು. ನಿಮ್ಗೂ ಫೋನ್ ಮಾಡಿದ್ರಂತೆ, ರೀಚ್ ಆಗಿಲ್ವಂತೆ. ಅದಕ್ಕೆ ಅಮ್ಮಂಗೆ ಹೇಳ್ಬಿಡು ಅಂತ ಅಂದರು. ಅದೇನೋ ಮುಖ್ಯವಾದ ಸಾಕ್ಷಿ ಸಿಕ್ಕಿದ್ಯಂತೆ. ನಿಜವಾದ ತಪ್ಪು ಮಾಡಿದವರು ಖಂಡಿತ ಸಿಕ್ಕಾಕೊಳ್ತಾರೆ, ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಿದ್ರು. ತಾಯಿ ಪ್ರೀತಿಗೆ ಅಷ್ಟು ಶಕ್ತಿ ಇದೆ ಪೂರ್ಣಿ. ಅಯ್ಯೋ ತುಳಸಿಯವರೇ, ಅದಕ್ಕೋಸ್ಕರ ಕೈ ಮೇಲೆ ಕರ್ಪೂರ ಹಚ್ಕೊಳ್ಳೋದಾ? ಏನಾಗಬೇಕೋ ಅದು ಹಾಗೇ ಆಗುತ್ತೆ. ನೀವು ಸಮಾಧಾನವಾಗಿರ್ಬೇಕು. ಹೌದಮ್ಮ, ಇಂಥ ಟೈಮಲ್ಲಿ ನೀವು ಈ ರೀತಿ ಆವೇಶ ಪಟ್ಕೊಂಡ್ರೆ ಹೇಗೆ ಹೇಳಿ? ನನಗೆ ಆವೇಶ ಇರ್ಬೋದು ಪೂರ್ಣಿ, ಆದ್ರೆ ಭಯ ಇಲ್ಲ. ಯಾಕೆಂದ್ರೆ ಗೊತ್ತಿದ್ದೇ ಆಗಲಿ ಗೊತ್ತಿಲ್ಲದೇನೆ ಆಗಲಿ ನಾನು ಯಾವ ತಪ್ಪು ಮಾಡಿಲ್ಲ. ತಪ್ಪು ಮಾಡಿರೋರೆ ದುರಹಂಕಾರದಿಂದ ಮಾತಾಡೋ ಈ ಕಾಲದಲ್ಲಿ ಯಾವ ತಪ್ಪು ಮಾಡಿಲ್ದಿರೋ ಇನ್ನು ನನಗೆ ಎಷ್ಟು ಅಹಂಕಾರ ಇರಬೇಕು, ಗತ್ತಿರಬೇಕು, ಧೈರ್ಯ ಇರಬೇಕು. ಅಮ್ಮ, ನಿಮಗಿರೋ ಧೈರ್ಯನೇ ನಮ್ಮೆಲ್ರಿಗೂ ಸ್ಫೂರ್ತಿ. ನೀವು ಮೊದಲು ಕೈಗೆ ತಣ್ಣೀರು ಹಾಕ್ಕೊಳ್ಳಿ. ಬನ್ನಿ ಬನ್ನಿ.
ಇಷ್ಟಾದರೂ ಇವಳು ಕುಗ್ಗೋ ಹಾಗೆ ಕಾಣಿಸ್ತಿಲ್ಲ. ಇವಳು ಸಾಮಾನ್ಯದೊಳಲ್ಲ. ಇವಳನ್ನ ಎದುರಿಸೋಕೆ ನಾನು ಬೇರೆ ರೀತಿಯೇ ಯೋಚನೆ ಮಾಡಬೇಕು. ಇರಲಿ, ಇನ್ನೂ ಕೇಸ್ ಮುಗ್ದಿಲ್ಲ. ಆದರೂ ಒಂದು ಚಿಕ್ಕ ಗುರುತನ್ನೇ ಇಟ್ಕೊಂಡು ಆಕ್ಸಿಡೆಂಟ್ ಮಾಡಿರೋ ಕಾರ್ ಯಾವುದು ಅಂತ ಕಂಡು ಹಿಡಿದ್ಬಿಟ್ಲು. ತುಳಸಿ ಜಾಣೇನೆ, ಆದರೆ ಅವಳು ಜಾಣತನದ ಮುಂದೆ ನಾನು ಮಂಕಾಗಬಾರ್ದು. ಸಾಕ್ಷಿ ಸಿಕ್ಕಿದ್ಯಾ? ಯಾವ ಸಾಕ್ಷಿ ಸಿಕ್ಕಿರ್ಬೋದು? ಅಂಥದ್ದೇನು ಸಾಕ್ಷಿ ಇರೋಕ್ಕೆ ಸಾಧ್ಯ? ಮಾವ, ನನಗೆ ಇಲ್ವಾ? ನೀವು ಎದ್ದೇಳೋದು ಲೇಟ್ ಆಗುತ್ತೆ ಅಂದ್ಕೊಂಡೆ ಸಾಹೇಬ್ರೆ. ತರ್ತೀನಿ ರೀ. ಅಭಿ ಇನ್ನೂ ಎದ್ದಿಲ್ವಾ? ಗಂಟೆ 11 ಆಯಿತು. ಇವತ್ತು ಹಿಯರಿಂಗ್ ಇದೆಯಲ್ವಾ? ಲಾಯರ್ಗೆ ಕಾಲ್ ಮಾಡಬೇಕಿತ್ತು. ರಾತ್ರಿ ಎಲ್ಲರೂ ಮಲಗಿದ್ದು ಲೇಟ್ ಅಲ್ವಪ್ಪ, ಅದಕ್ಕೆ ಎದ್ದಿಲ್ಲ ಅನ್ಸುತ್ತೆ. ಲಾಯರ್ಗೆ ನಾನೇ ಕಾಲ್ ಮಾಡ್ತೀನಿ. ಡ್ಯಾಡ್, ಬ್ರೋ, ಗುಡ್ ನ್ಯೂಸ್. ಅದಕ್ಕೆ ಸ್ವೀಟ್ ಮಾಡಿ ಮನೇಲಿ ಇವತ್ತು ಹಬ್ಬದ ಅಡುಗೆ ಇರಬೇಕು. ಹಬ್ಬದ ಅಡುಗೆನಾ? ಅಂಥದ್ದೇನು ಸ್ಪೆಷಲ್ ಅಭಿ? ಸ್ಪೆಷಲ್ ಇದೆ ಅದಕ್ಕೆ. ಡ್ಯಾಡ್, ಬ್ರೋ, ಲಾಯರ್ ಈಗಷ್ಟೇ ಕಾಲ್ ಮಾಡಿದ್ರು. ಸಮರ್ಥ್ಗೆ ಬೇಲ್ ಸಿಕ್ಕಿದೆ. ಬೇಲ್ ಕಾಪಿ ಸ್ಟೇಷನ್ ತಲುಪ್ತಿದ್ದಾಗೇನೆ ಸಮರ್ಥ್ನ ಇವತ್ತೇ ರಿಲೀಸ್ ಮಾಡ್ತಾರಂತೆ. ಓಕೆ, ಈ ವಿಷಯನ ತುಳಸಿಯವ್ರು ಹೇಳೋದು ಬೇಡ, ಅವ್ರಿಗೆ ಸರ್ಪ್ರೈಸ್ ಇರಲಿ. ಅಮ್ಮ, ಮೊದಲು ನೀವು ಬಾಯಿ ಸಿಹಿ ಮಾಡ್ಕೊಳ್ಳಿ. ತಗೊಳ್ಳಿ. ಯಾಕೆ? ಅಮ್ಮ, ಆರತಿ ತಟ್ಟೆ ಕೊಡಿ, ನಾನು ತೊಗೊಂಡೋಗಿ ಇಡ್ತೀನಿ. ಇವತ್ತು ಅಡುಗೆ ಮನೇಲಿ ನಂಗೆ ತುಂಬ ಕೆಲಸ ಇದೆ, ಯಾರೂ ನನ್ನನ್ನು ಡಿಸ್ಟರ್ಬ್ ಮಾಡಿಬಿಡಿ. ಅಡುಗೆ ಮನೇಲಿ ತುಂಬ ಕೆಲಸ ಇದೆಯಾ? ಹಾಗಾದ್ರೆ ನಾನು ಸಹಾಯ ಮಾಡ್ತೀನಿ, ನಡಿ ಪೂರ್ಣಿ. ಇಲ್ಲ, ಇವತ್ತು ಅಡುಗೆ ಮನೆಗೆ ನಿಮ್ಗೆ ನೋ ಎಂಟ್ರಿ. ಇವತ್ತೆಲ್ಲ ಅಡುಗೆನೂ ನಾನು ಒಬ್ಬಳೇ ಮಾಡ್ತೀನಿ. ತುಂಬ ಕೆಲಸ ಇದೆಯಾ? ತಿಂಡಿ ರೆಡಿ ಇದೆ, ಇನ್ನು ಅಡುಗೆ ಮಾಡಬೇಕು ಅಷ್ಟೇ. ಹೌದು, ಅಡುಗೆ ಮಾಡೋದನ್ನೇ ತುಂಬ ಕೆಲಸ ಅಂತ ಹೇಳ್ತಾ ಇದ್ಲು. ಸ್ಪೆಷಲ್ ಆಗಿ ಅಡುಗೆ ಮಾಡುವಾಗ ಕೆಲಸ ಜಾಸ್ತಿ ಆಗುತ್ತಲ್ಲಮ್ಮ. ಸ್ಪೆಷಲ್ ಆಗ? ತುಳಸಿಯವರೇ, ನಿಮಗೆ ಆಯಾಸ ಆಗುತ್ತೆ, ನೀವು ಜಾಸ್ತಿ ಕೆಲಸ ಮಾಡಬಾರ್ದು. ಅದಕ್ಕೆ ಪೂರ್ಣಿ ಕೂಡ ನಿಮ್ಮನ್ನು ಅಡುಗೆ ಮನೆಗೆ ಬರೋದೇ ಬೇಡ ಅಂತ ಹೇಳ್ತಾ ಇದ್ಲು. ನಮಗೂ ಸ್ವಲ್ಪ ಕೆಲಸ ಇದೆ, ನೀವು ರೆಸ್ಟ್ ಮಾಡಿ. ಅಭಿ ನಾವು ಹೋಗಿ ಬರೋಣ. ಸರಿಯಪ್ಪ, ಹೊರಡೋಣ. ಇದೇನು ಇದ್ದಕ್ಕಿದ್ದಾಗೆ ಹೊರಡ್ತಾ ಇದ್ದೀರಾ? ನೀವು ರಾತ್ರಿ ಬಂದಿದ್ದು ಲೇಟ್ ಆಯಿತು, ಊಟ ಮಾಡಿದ್ರೋ ಇಲ್ವೋ? ನಿಮ್ಗಳಿಗೆ ಕಾದು ಕಾದು ಸುಸ್ತಾಗಿ ನಾನು ಮಲಗಿಬಿಟ್ಟೆ. ನಾವು ಊಟನೂ ಮಾಡಿದ್ವಿ, ಚೆನ್ನಾಗಿ ನಿದ್ದೆನೂ ಮಾಡಿದ್ವಿ. ನೀವು ಹೋಗಿ ರೆಸ್ಟ್ ಮಾಡಿ. ಅಲ್ಲವಿ, ತಿಂಡಿ ತಿನ್ಕೊಂಡು ಹೋಗಿ. ತಿಂಡಿ ತಿನ್ನೋ ಟೈಮ್ ಇಲ್ಲ ಅಮ್ಮ, ತುಂಬ ಇಂಪಾರ್ಟೆಂಟ್ ಕೆಲಸ ಇದೆ. ಬಂದಾದ್ಮೇಲೆ ತಿಂತೀವಿ. ನಾವೀಗ ಹೊರಡ್ತೀವಿ. ಆಶೀರ್ವಾದ ಮಾಡಿ. ತುಳಸಿಯವರೇ, ಹುಷಾರು, ರೆಸ್ಟ್ ಮಾಡಿ, ನಾವು ಬೇಗ ಬಂದ್ಬಿಡ್ತೀವಿ. ಅಲ್ಲ, ಇದಕ್ಕಿದ್ದಾಗೆ ಹೀಗೆ ಹೊರಟ್ಬಿಟ್ರೆ? ಹೇಳಿದ್ನಲ್ಲ, ಮುಖ್ಯವಾದ ಕೆಲಸ ಅಂತ. ನೀವು ಈ ರೀತಿ ಹೇಳಿದ್ರೆ ನನಗೆ ತುಂಬ ಟೆನ್ಷನ್ ಆಗುತ್ತೆ. ಏನಾಯ್ತು ಮಾಧವ್ ಅವರೇ, ಏನಾದರೂ ತೊಂದರೆನಾ? ಅಯ್ಯೋ, ಅದನ್ನು ಯಾಕೆ ಹೇಳ್ತೀರಿ? ನಾವು ಹೋಗಿ ಬಂದು ನಿಮಗೆಲ್ಲ ಹೇಳ್ತೀವಿ. ಬರ್ತೀವಿ. ಹಲೋ, ಹೇಳಬಿ. ಹಲೋ ಸಿರಿ ಅವರೇ, ಸಮರ್ಥ್ಗೆ ಬೇಲ್ ಸಿಕ್ಬಿಡ್ತು. ಏನು ಹೇಳ್ತಿದ್ಯಾ ನೀನು? ನಿಜವಾಗ್ಲೂ ಸಮರ್ಥಕ್ಕೆ ಬೇಲ್ ಸಿಕ್ತಾ? ಹೌದು, ಈಗಷ್ಟೇ ಲಾಯರ್ ಕಾಲ್ ಮಾಡಿದ್ದೆ. ನಾನು ಡ್ಯಾಡ್ ಮತ್ತು ಅಭಿ ಬ್ರೋ ಸಮರ್ಥನ ಕರ್ಕೊಂಡು ಹೋಗಿ ಬಂದಿದ್ದೀವಿ. ಹಾಗೆ ಇನ್ನೊಂದು ವಿಷಯ, ಅಮ್ಮಂಗೆ ವಿಚಾರ ಹೇಳ್ಬೇಡಿ, ನಾವು ಅವ್ರಿಗೆ ಸರ್ಪ್ರೈಸ್ ಕೊಡ್ಬೇಕು ಅನ್ಕೊಂಡಿದ್ದೀವಿ. ಥ್ಯಾಂಕ್ಸ್ ಅಭಿ, ತುಂಬ ಥ್ಯಾಂಕ್ಸ್.
ಸಮರ್ಥ ನಮ್ಮವ್ರನ್ನ ನಮ್ಮನೆ ಕರ್ಕೊಂಡು ಬರ್ತೀವಿ, ಆಮೇಲೆ ಅಲ್ಲಿ ಕಳಿಸ್ಕೊಡ್ತೀವಿ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಆಯಿತು, ಸಮರ್ಥ ಮೊದಲು ಅಮ್ಮನ ನೋಡಿ, ನಾನು ಅಲ್ಲಿಗೆ ಬರ್ತೀನಿ. ಅದು ಇನ್ನೂ ಒಳ್ಳೇದೇ. ಕರ್ಕೊಂಡು ಬರ್ತಿದ್ದ ಹಾಗೆ ನಿಮಗೆ ಕಾಲ್ ಮಾಡ್ತೀನಿ. ಸಿರಿ, ಏನಾಯ್ತು? ನೀನು ನಗ್ತಿದ್ಯೋ ಅಥವಾ ಅಳ್ತಿದ್ಯೋ? ಈ ಕಣ್ಣೀರು ಯಾಕೆ ಸಿರಿ? ಸಂತೋಷಕ್ಕೆ ಸಂಧ್ಯಾ. ಏನಮ್ಮ ಅಂತ ಸಂತೋಷದ ಸಂಗತಿ? ತಾತ, ಸಮರ್ಥ್ಗೆ ಬೇಲ್ ಸಿಕ್ತಂತೆ.